ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವಾಗ ತಾನೇ ದುರಂಧರ್ 2 ಟೀಸರನ್ನು ನೋಡ್ಕೊಂಬಂದೆ. ನನಗೆ ಹೇಗಪ್ಪ ಅನ್ನಿಸ್ತು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಈ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಸೊ ನಾನು ಇವಾಗ ತಾನೇ ಟೀಸರನ್ನು ನೋಡಿದೆ. ಟೀಸರ್ ನೋಡಿದ ತಕ್ಷಣ ಏನಪ್ಪ ಅನ್ನಿಸ್ತು ಅಂದರೆ ಇದೊಂದು ಮಾಸ್ ಆ್ಯಕ್ಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಸ್ಟಾರ್ಟಿಂಗ್ ಸೀನಲ್ಲೇ ರಣವೀರ್ ಅವರ ಯಂಗರ್ ವರ್ಷನನ್ನು ತೋರಿಸ್ತಾರೆ. ಸೊ ಆಮೇಲೆ ಅದು ಅವ್ರದ್ದು ಇನ್ನೊಂದು ಲುಕ್ ಇದೆಯಲ್ಲ, ಲಾಂಗ್ ಹೇರ್ಸು ಮತ್ತು ಬಿಯರ್ಡು, ಆ ಲುಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮತ್ತು ಇದರ ವಿಜುವಲ್ಸ್ ಆ್ಯಂಡ್ ಕಲರ್ ಗ್ರೇಡಿಂಗ್ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ. ವಿಜುವಲ್ಸು ಮತ್ತು ಕಲರ್ ಗ್ರೇಡಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇದ್ರ ಬಗ್ಗೆ VFX ಬಗ್ಗೆ ಮಾತಾಡಬೇಕಾದ್ರೆ VFX ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಇನ್ನು ಮೂವಿಯಲ್ಲಿ ತುಂಬ ಬೆಟರ್ ಆಗಿರ್ಬೋದೇನೋ ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಬಿ ಜಿ ಎಮ್ ಅಂತೂ ನೀವು ಮೊದಲನೇ ಪಾರ್ಟ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಈ ಮೂವಿ BGM ಹೇಗಿರುತ್ತೆ ಅಂತ. ಸೊ ನನಗಂತೂ BGM ತುಂಬ ಇಷ್ಟ ಆಯಿತು. ಈ ಟೀಸರ್ ನೋಡಿದ ತಕ್ಷಣ ನನಗನ್ನಿಸ್ತು ಈ ಸ್ಟೋರಿ ಅಷ್ಟೊಂದೇನು ಬಿಟ್ಕೊಟ್ಟಿಲ್ಲ, ಅವರು ಸ್ಟೋರಿ ರಿಲೇಟೆಡ್ ಬಗ್ಗೆ ಏನೂ ಹೇಳಿಲ್ಲ. ಆ್ಯಂಡ್ ಈ ಟೀಸರನ್ನು ಆಲ್ರೆಡಿ ಎಲ್ಲರೂ ನೋಡಿರ್ತೀರ. ಯಾರು ಈ ಮೂವಿ ನೋಡಿರ್ತೀರ, ಇದು ಕ್ರೆಡಿಟ್ ಸೀನ್ಗೆ ಇವತ್ತು ಒಂದು ಡೈಲಾಗನ್ನು ಆ್ಯಡ್ ಮಾಡಿ ಟೀಸರ್ ಅಂತ ಬಿಟ್ಟಿದ್ದಾರೆ ಅಷ್ಟೇ. ನನಗನ್ಸುತ್ತೆ ಈ ವರ್ಷದ ಬಿಗ್ಗೆಸ್ಟ್ ಕ್ಲಾಶ್ ಅಂತ. ಸೊ ಮೂವಿ ಎಷ್ಟೇ ಹೈಪ್ ಇದ್ರೂ ಅದರಲ್ಲಿ ಕಂಟೆಂಟ್ ಇಲ್ಲ ಅಂದರೆ ಅದು ವೇಸ್ಟೇ. ಸೊ ಯಾವ ಮೂವಿಯಲ್ಲಿ ಕಂಟೆಂಟ್ ಇರುತ್ತೆ ಅದು ಹಿಟ್ ಆಗುತ್ತೆ. ಸೊ ಯಾವ ಮೂವಿಯಲ್ಲಿ ಕಂಟೆಂಟ್ ಇರಲ್ಲ ಅದು ಫ್ಲಾಪ್ ಆಗುತ್ತೆ. ಸೊ ನಿಮ್ಗೆ ಈ ಎರಡು ಮೂವಿಯಲ್ಲಿ ಯಾವ್ದು ಇಷ್ಟ, ಯಾವ್ದು ಮೂವಿಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಟೀಸರ್ ರಿವ್ಯೂವನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.